ಬಾಲಕನಿಗೆ ಇಂಜೆಕ್ಷನ್ ಹಾಕಿ ಮುಸುಕುಧಾರಿಗಳು ಎಸ್ಕೇಪ್ ಆಗಿದ್ದಾರೆ. ಧಾರವಾಡದ ಕುಂದಗೋಳ ತಾಲೂಕಿನ ತರ್ಲಘಟ್ಟದಲ್ಲಿ ನಡೆದಿರುವಂತಹ ವಿಚಿತ್ರ ಘಟನೆ. ಬಾಲಕನಿಗೆ ಇಂಜೆಕ್ಷನ್ ಚುಚ್ಚಿ ಎಸ್ಕೇಪ್ ಆಗಿದ್ದಾರೆ, ಪರಾರಿಯಾಗಿದ್ದಾರೆ. 10 ವರ್ಷದ ಮಣಿಕಂಠ ಗಾಣಿಗೇರ್ ಎಂಬ ಬಾಲಕನಿಗೆ ಇಂಜೆಕ್ಷನ್ ನೀಡಲಾಗಿದೆ ಎನ್ನುವ ಗುಮಾನಿ ಇದೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಮುಸುಕುಧಾರಿಗಳಿಂದ ಕೃತ್ಯ. ವಿಳಾಸ ಕೇಳುವ ನೆಪದಲ್ಲಿ ಬಾಲಕನನ್ನು ನಿಲ್ಲಿಸಿ ವಿಚಾರಣೆ ಮಾಡಿದ್ದಾರೆ. ಬಾಯಿ ಗಟ್ಟಿಯಾಗಿ ಹಿಡಿದು ಇಂಜೆಕ್ಷನ್ ಚುಚ್ಚಿ ಎಸ್ಕೇಪ್ ಆಗಿದ್ದಾರೆ. ಕುಂದಗೋಳ ತಾಲೂಕು ಆಸ್ಪತ್ರೆಯಲ್ಲಿ ಬಾಲಕನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಹೆಚ್ಚುವರಿ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಾಗಾದರೆ ಬಾಲಕನಿಗೆ ನೀಡಿರುವಂಥ ಇಂಜೆಕ್ಷನ್ ಯಾರು ಹಾಕಿದ್ದಾರೆ? ಪೋಷಕರಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ. ತರ್ಲಘಟ್ಟ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಮಕ್ಕಳನ್ನು ಹೊರಗೆ ಕಳಿಸೋದು, ಶಾಲೆಗೆ ಹೋಗೋಕೆ, ಆಟವಾಡೋಕೆ, ಇನ್ನಿತರ ಚಟುವಟಿಕೆಗಳಲ್ಲಿ ಮಕ್ಕಳು ಅಂಗಳದಲ್ಲಿ ಇರ್ತಾರೆ, ಬೀದಿಯಲ್ಲಿ ಇರ್ತಾರೆ. ಮಕ್ಕಳನ್ನು ಹೊರಗೆ ಬಿಡೋದಕ್ಕೂ ಕೂಡ ಪೋಷಕರು ಹಿಂದೇಟಾಗ್ತಾ ಇದ್ದಾರೆ. ಗ್ರಾಮಕ್ಕೆ ಕುಂದಗೋಳ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಏನು ಹೇಳಿದ್ರು ಅವರು? ಅವ್ರು ಸುಮ್ಮನೆ ಓಡೋದು. ಅಲ್ಲ, ಇಂಜೆಕ್ಷನ್ ಅದಕ್ಕೆ ಮಾಡ ಅಂತಾರೆ, ಏನು ಹೇಳಿದ್ರ? ಅವ್ರು ಏನು ಹೇಳಿದ್ರು? ಹೆಂಗಿದ್ರು ಅವರು? ಅವ್ರು ಕರ್ರಾಗ ಓಟಿದ್ದು ಮಾಸ್ಕ್ ಹಾಕೊಂಡಿದ್ರು ರೀ, ಹಾಕೊಂಡು ಕರೆಯಂಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಏನಿದು ವಿಚಿತ್ರ ರೀತಿಯ ಘಟನೆ? ಆ ಮುಸುಕುಧಾರಿಗಳು ಯಾರು? ಇವರ ಕುಟುಂಬಕ್ಕೆ ಆಗದವರ? ಆ ಬಾಲಕನನ್ನೇ ಟಾರ್ಗೆಟ್ ಮಾಡಿದ್ದೆ ಯಾಕೆ? ಇಂಜೆಕ್ಷನ್ ಯಾವುದು? ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಉತ್ತರ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಪೊಲೀಸರು ಏನು ಮಾಹಿತಿ ಕೊಡ್ತಾ ಇದ್ದಾರೆ? ದಶರಥ್, ಇಬ್ಬರು ಮುಸುಕುಧಾರಿಗಳು ನಿನ್ನೆ ಮಧ್ಯಾಹ್ನ ಇಲ್ಲಿ ಅಂತಂದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ತರ್ಲಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಪಕ್ಕದ ಊರು, ಸಣ್ಣ ಗ್ರಾಮ, ಒಂದು ನೆಲಗುಡ್ಡ. ಇದೇ ಒಂದು ನೆಲಗುಡ್ಡ ಗ್ರಾಮದಲ್ಲಿ ಮನೆಯಲ್ಲೇ ಕುಳಿತಿರುತ್ತಾನೆ ಮಣಿಕಂಠ ಗಾಣಿಗರ್ ಅಂತೇಳಿ 10 ವರ್ಷದ ಬಾಲಕ. ಈಗ 5ನೇ ತರಗತಿ ಮುಗಿಸಿ 6ನೇ ತರಗತಿಗೆ ಆತ ಕಾಲಿಟ್ಟಿದ್ದಾನೆ. ಆತನಿಗೆ ಇಲ್ಲಿದ್ರೆ ಇಬ್ಬರು ಮುಸುಕುಧಾರಿಗಳು ಬರ್ತಾರೆ. ಆತ ಹುಡುಗ ಏನು ಯಾರು ಮಣಿಕಂಠದನೆ, ಮಣಿಕಂಠಗಳು ಪ್ರಕಾರ ಕಪ್ಪು ಬಟ್ಟೆ ಧರಿಸಿದ್ರು, ಬೈಕ್ ಮೇಲೆ ಬಂದಿದ್ರು. ಮೊದಲಿಗೆ ಇಲ್ಲಿ ಅಂದ್ರೆ ನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದು ನಿಮ್ಮ ತಂದೆ ಇಲ್ವಾ, ತಾಯಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ನಾನು ಇಲ್ಲ, ಅವರಿಬ್ಬರು ಜಮೀನಿನ ಕೆಲಸಕ್ಕೆ, ಮನೆ ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಅಂತೇಳಿ ನಾನು ಹೇಳ್ತೀನಿ. ಆ ಒಂದು ಸಮಯದಲ್ಲಿ ಓರ್ವ ನನ್ನ ಬಾಯನ್ನ ಇಲ್ಲಿದ್ರೆ ಗಟ್ಟಿಯಾಗಿ ಹತ್ತಿಕ್ಕೆ ಹಿಡಿತಾನೆ. ಗಟ್ಟಿಯಾಗಿ ಹಿಡಿದುಕೊಂಡ ನಂತರ ಇನ್ನೋರ್ವ ನನ್ನ ಎಡಗೈಯಾಗೆ ಇಲ್ಲಿ ಅಂತಂದ್ರೆ ಅದು ತೋಳಿಗೆ ಇಲ್ಲಿ ಒಂದು ಇಂಜೆಕ್ಷನ್ ಮಾಡಿರ್ತಾನೆ ಅಂತ ಹೇಳ್ತಾನೆ. ಅದೇ ಒಂದು ಸಮಯದಲ್ಲಿ ನಾನು ಮೂರ್ಛೆ ಬಿದ್ದೆ. ನಮ್ಮ ಕುಟುಂಬಸ್ಥರಿಗೆ ಹೇಳಬೇಕು ಅನ್ನೋ ಸಮಯದಲ್ಲಿ ನಾನು ಮೂರ್ಛೆ ಬಿದ್ದೆ. ನಂತರ ತಂದೆ ತಾಯಿ ಇಲ್ಲಿ ಅಂದ್ರೆ ಹೊರ ಮನೆ ಕೆಲಸದಿಂದ ಯಾರು ಜಮೀನಿನ ಕೆಲಸಕ್ಕೆ ಹೋಗಿದ್ರು ತಂದೆ ತಾಯಿ, ಅವ್ರು ವಾಪಸ್ ಬಂದ್ರು. ವಾಪಸ್ ಬಂದಾಗ ಈಗ ಈ ನಡೆದಂತಹ ಘಟನೆ ಬಗ್ಗೆ ನಾನು ವಿವರಿಸಿದೆ. ನಂತರ ಇಲ್ಲಿ ಅಂತಾರೆ ಯಾವಾಗ ಇದೆಲ್ಲವೂ ಏನು ಯಾರು ಇವತ್ತು ಮಣಿಕಂಠ ಹೇಳ್ತಾನೆ. ನಂತರ ಆ ಕುಟುಂಬಸ್ಥರಿಗೆ ವಿಷಯ ತಿಳಿದಂತ ಸಮಯದಲ್ಲಿ ಆ ಕುಟುಂಬಸ್ಥರು ಆತನ ಮೊದಲಿಗೆ ಇಲ್ಲಿ ಅಂದ್ರೆ ಒಂದು ಕುಂದಗೋಳ ತಾಲೂಕು ಆಸ್ಪತ್ರೆಗೆ ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಮೊದಲಿಗೆ ಆತರ ರಕ್ತದ ಮಾದರಿಯನ್ನ ತಪಾಸಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಮತ್ತು ಎದೆ ಭಾಗ, ಹೊಟ್ಟೆ ಭಾಗದಲ್ಲಿ ಒಂದು ಎಕ್ಸ್ರೇ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ. ಆದ್ರೆ ಇಂಜೆಕ್ಷನ್ ಅಲ್ಲಿ ಯಾವ ಇಂಜೆಕ್ಷನ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಿ ಅಂದ್ರೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಆದ್ರೆ ಸತ್ಯಾಸತ್ಯತೆ ಇವತ್ತು ಗುಡಿಗೇರಿ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಯಾರು ಇವತ್ತು ಮಣಿಕಂಠ ಒಂದು ಕಟ್ಟೆ ಹೇಳ್ತಿದ್ದಾನ ಅನ್ನೋದ್ರ ಸಹಿತ ಇವತ್ತು ಅನುಮಾನ ಮೂಡ್ತಿದೆ. ಯಾಕಂದ್ರೆ ಆ ಕುಟುಂಬಸ್ಥರುಗಳ ಪ್ರಕಾರ ಈಗಾಗಲೇ ಅಂತಂದ್ರೆ ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ರ, ಏನಾದ್ರು ಇಲ್ಲಿ ಅಂದ್ರೆ ನೀವು ಪರಿಚಯದವರ ಅನ್ನೋದ್ರ ಬಗ್ಗೆಯೂ ಸಹಿತ ಇತರ ಕುಟುಂಬಸ್ಥರುಗಳ ಪ್ರಕಾರ ನಮ್ಗೆ ಯಾರೂ ಸಹ ಶತ್ರುಗಳಿಲ್ಲ, ಇಲ್ಲಿ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ. ಹೀಗಾಗಿ ಪೊಲೀಸರು ಬೇರೆ ಬೇರೆ ಆಂಗಲ್ ಅಲ್ಲಿ ತನಿಖೆ ಮಾಡಿ ಇದು ಸತ್ಯಾಸತ್ಯತೆಯನ್ನ ಬಯಲುಗೊಳ್ಳಬೇಕಾಗಿದೆ. ದಸರಾ, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಇಂಜೆಕ್ಷನ್ ಆಗೈತ್ರಿ ಅವರು ಮುಸುಕುಧಾರಿಗಳಿಂದ.